ನಾವು ಸಂಬಳ ತಗೊಂಡು ಊಟ ಮಾಡಿದ್ದೀವಿ. ಮಣ್ಣಿನ ದೋಣಿಯಿಂದ ಹಿಡಿದು ಈಗಿನವರೆಗೂ ಕೂಡ ಇದೇ ಟೈಮಲ್ಲಿ ನಾವು ನೆನೆಸ್ಕೊಳ್ತಾ ನಮ್ಮದು ಕೂಡ ರಾಘವೇಂದ್ರ ಚಿತ್ರವಾಣಿಯಿಂದ ಅಪ್ಪಂಗೆ ಶುಭಾಶಯ ಹೇಳ್ತಾ ಇನ್ನು ಉಳಿದಿದ್ದು ಬೃಂದಾ ಮೇಡಮ್ ಮತ್ತು ಸಂದೇಶ್ ಅವರು ಮಾಹಿತಿ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಬರ್ತಡೇ ಇರೋದು ಆಗಸ್ಟ್ 16 ಸಾರಿ. ಅದನ್ನು ಫಂಕ್ಷನ್ ಎಲ್ಲ ಮನೇಲಿ ಕಾರ್ಯಕ್ರಮ ಪೂಜೆಗಳೆಲ್ಲ ಅವತ್ತು ಫಿನಿಷ್ ಮಾಡಿ 31ನೇ ತಾರೀಕು ಎಕ್ಸಿಬಿಷನ್ ಗ್ರೌಂಡ್, ಅರಮನೆ, ಮೈಸೂರು ಅರಮನೆ ಎದುರುಗಡೆ ಇರೋಂಥ ಎಕ್ಸಿಬಿಷನ್ ಗ್ರೌಂಡಲ್ಲಿ 11:30ಗೆ ಫಂಕ್ಷನ್ ಮಾಡ್ತಾ ಇದ್ದೀವಿ. ನಮಗೊಂದು ಪುಣ್ಯ ಅಂತ ತಿಳ್ಕೊಬೋದು. ಅವ್ರದ್ದೊಂದು 80ನೇ ವರ್ಷದ ಬರ್ತಡೇನ CM ಬರ್ತಾ ಇದ್ದಾರೆ, ಡೆಪ್ಟಿ CM, ಮತ್ತು ನಮ್ಮ ಚಿತ್ರರಂಗದವರು ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಬರ್ತಾರೆ. ಸುದೀಪ್ ಅವರು, ಶಿವರಾಜ್ ಕುಮಾರು, ಡಾಲಿ ಧನಂಜಯ್, ಯುವರಾಜ್ ಕುಮಾರು ಆ್ಯಂಡ್ ಅನೇಕ ಕಲಾವಿದರು, ಟೆಕ್ನಿಷಿಯನ್ಸು, ಪ್ರೊಡ್ಯೂಸರ್ಸು ಎಲ್ಲ ಬರ್ತಾ ಇದ್ದಾರೆ. ನಾನಿವತ್ತು ಈ ಪ್ರೆಸ್ ಮೂಲಕ ನಿಮ್ಮ ಸಹಾಯ ಇಲ್ಲದೆ ನಾವು ಏನು ಮಾಡೋದಕ್ಕಾಗೋದಿಲ್ಲ. ನಮ್ಮ ಬಂಧು ಮಿತ್ರರು ಮತ್ತು ನಮ್ಮ ಎಲ್ಲ ಟೆಕ್ನಿಷಿಯನ್ಸು, ಎಲ್ಲ ಪ್ರೊಡ್ಯೂಸರ್ಸ್ಗೂ ಮತ್ತು ಎಲ್ಲ ನಮ್ಮ ಸಿನಿಮಾ ಪ್ರೇಮಿಗಳಿಗೂ ನಿಮ್ಮ ಮೂಲಕ ಮತ್ತು ನಿಮಗೆ ಇನ್ವೈಟ್ ಮಾಡೋದಕ್ಕೆ ಈ ಪ್ರೆಸ್ ಮೀಟನ್ನು ಕರಿತಾ ಇದ್ದೀನಿ. ಅಷ್ಟೇನು ಮಿಕ್ಕಿದ ನನ್ನ ತಂಗಿ ಹೇಳ್ತಾರೆ ನಮ್ಮ ತಂದೆ ಬಗ್ಗೆ. ಇಷ್ಟು ಬರ್ತಾರೆ ಚೀಫ್ ಗೆಸ್ಟ್ ಆಗಿ. ಆಮೇಲೆ ಡೆಪ್ಟಿ CM ಮತ್ತು ಚೀಫ್ ಮಿನಿಸ್ಟ್ರು ಮತ್ತು ನಮ್ಮ ಸಿನಿಮಾದವರು ಎಲ್ಲರೂ ಆಲ್ಮೋಸ್ಟ್ ಅಲ್ಲೆಲ್ಲ ಬರ್ತಾರೆ. ಸೊ ನೀವು ಬರಬೇಕು. ಈ ಪ್ರೆಸ್ ಮೀಟ್ಗಿಂತ ಹೆಚ್ಚಾಗಿ ಎಲ್ಲ ಇಲ್ಲೇ ಇದ್ದೀರಿ. ನಿಮಗೆ ಫಸ್ಟು ಕರಿತೀನಿ, ಯಾಕೆಂದರೆ ನಮ್ಮ ಸಂದೇಶ್ ಕಂಬೈನ್ಸ್ ಅಂತ ಫಸ್ಟು ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿತ್ತು. ಅದಾದ ಮೇಲೆ ಸಂದೇಶ್ ಪ್ರೊಡಕ್ಷನ್ಸ್ ಅಂತ ಈಗ ನಾನು ನಮ್ಮ ತಂದೆ ಜೊತೆ ಸೇರಿಕೊಂಡು ಈಗ ಸಣ್ಣ ಪುಟ್ಟ ಪಿಕ್ಚರ್ ಅವ್ರ ಜೊತೆನೆ ಅವರ ಆಶೀರ್ವಾದದಲ್ಲೇ ಮಾಡ್ತಾ ಇದ್ದೀನಿ. ಸುಮಾರು 35 ವರ್ಷ ಆಯಿತು ನಮ್ಮದು ಪ್ರೊಡಕ್ಷನ್ ಸ್ಟಾರ್ಟ್ ಆಗಿ. ಇಲ್ಲಿ ತನಕ ಒಂದು 34 ಸಿನಿಮಾ ಅಂದ್ಕೊಂಡಿದ್ದೀನಿ. ಅಪ್ ಟು ಗೋಸ್ಟ್ ಆ್ಯಂಡ್ ಉಲ್ಫ್ ಒಂದು GST ಎಲ್ಲ ಸೇರಿದ್ರೆ 34 ಸಿನಿಮಾ ಆಗುತ್ತೆ. 34 ಸಿನಿಮಾ ಫಿನಿಶ್ ಆಗಿದೆ. ಮುಂದೆ ಹಂಗೆ ನಮ್ಮ ತಂದೆಯನ್ನ ಮುಂದುವರಿಸ್ಕೊಂಡು ಹೋಗಬೇಕು ಅವರ ಆಶೀರ್ವಾದದಲ್ಲೇ. ಮತ್ತು 11:30ಗೆ ಇದಿದೆ ಫಂಕ್ಷನ್ನು. ಮತ್ತು ಅರ್ಜುನ್ ಜನ್ಯ ಅವ್ರದ್ದು ಕಾರ್ಯಕ್ರಮ ಇರ್ತದೆ. ಮತ್ತು 1-1:30ಗೆ ಊಟದ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸುಮಾರು ಒಂದು 50,000 ಜನಕ್ಕೆ ಎಕ್ಸ್ಪೆಕ್ಟೇಷನಲ್ಲಿದ್ದೀವಿ, ರೆಡಿ ಮಾಡಿದ್ದೀವಿ. ತಮ್ಮೆಲ್ಲರ ಸಹಾಯ ಮತ್ತು ನಿಮ್ಮ ಸಪೋರ್ಟ್ ಬೇಕು. ಮತ್ತು ಅವತ್ತು ದಯವಿಟ್ಟು ನೀವೆಲ್ಲರೂ ಬರಬೇಕು. ಇಲ್ಲಿ ಕೆಲವರು ಮಿಸ್ ಆಗಿರ್ಬೋದು, ಅವ್ರಿಗೂ ಕೂಡ ಇಲ್ಲಿಂದನೇ ಹೇಳ್ತಾ ಇದ್ದೀನಿ. ಆಮೇಲೆ ವೆಂಕಟೇಶ್ ಅವರು ಮತ್ತು ಅನಂತು ಅವರು ಎಲ್ಲರಿಗೂ ಇನ್ವಿಟೇಷನ್ ನಾಳೆಯಿಂದ ಶುರು ಮಾಡ್ತಾರೆ ಕೊಡೋದಕ್ಕೆ. ನಿಮ್ಮಗಳಿಗೆ ನಿಮ್ಮ ಸಹಾಯ ಬೇಕು. ಅಲ್ಲಿ ನೀವುಗಳು ಪ್ರಚಾರ ಕೊಟ್ಟು ನಮ್ಮ ತಂದೆ ನಮಗೊಂದು ಭಾಗ್ಯ, ನಾವೊಂದು 80ನೇ ವರ್ಷದ್ದು ಮಾಡ್ತಾ ಇದ್ದೀವಿ. ದೇವರಲ್ಲಿ 100ನೇ ವರ್ಷದ್ದು ನಮ್ಮ ತಂದೆಯನ್ನ ಬರ್ತಡೇ ಮಾಡ್ಕೊಳ್ಳೋಕ್ಕೆ ರಿಕ್ವೆಸ್ಟ್ ಮಾಡ್ಕೊತೀನಿ ನಮ್ಮ ದೇವ್ರ ಹತ್ರ. ಅವರು 100 ವರ್ಷ ಇದ್ದು ನಮ್ಮ ಜೊತೆ ಇರಬೇಕು ಅನ್ನೋದೇ ನನ್ನ ಆಸೆ. ಈ ವಿಚಾರ ನಿಮ್ಮ ತಂದೆಯವರು ತಿಳಿಸ್ತಾರೆ, ಈ ಸಂಭ್ರಮ ಮಾಡಬೇಕು ಅಂತ ಅನ್ನಿಸ್ತಾರೆ. ಅವ್ರು ಏನು ಹೇಳಿದ್ರು? ಅವ್ರೇನು ಹೇಳಲಿಲ್ಲ. 60ನೇ ವರ್ಷದ್ದು ಒಂದು ಮಾಡಿದ್ವಿ. ಆಮೇಲೆ 80ನೇ ವರ್ಷದ್ದು ನಮ್ಮ ತಾಯಿ ಒಂದು ಹೇಳಿದ್ರು, ಹಿಂಗೆ ಶಾಸ್ತ್ರ ಪೂಜೆ ಮಾಡಬೇಕು ಅಂತ ಅಷ್ಟೇ ಹೇಳಿದ್ದು. ಕನಕ ಶಾಂತಿ ಮಾಡಿ ಅಂತ ಹೇಳಿದ್ರು. ಅದರ ಜೊತೆಗೆ ಅದರಲ್ಲಿ ಸಾಧನೆ ಮಾಡಿರೋದು ನಾವು ಒಂದು. ಆಮೇಲೆ ಅವ್ರಿಗೆ ಒಂದು ಜನದ ಜೊತೆ ಇರೋದು ಅಂದ್ರೆ ಭಾರಿ ಇಷ್ಟ. ಅವ್ರಿಗೆ ಜನ ನೋಡ್ತಾ ಇದ್ರೆ ಈವನ್ ಟುಡೇ ಅವ್ರು 80 ವರ್ಷ ಆಗಿದ್ರು. ಅವರು ಹೋಟ್ಲಿಗೆ ಬರ್ತಾರೆ, 2 ಗಂಟೆ ತನಕ ಇರ್ತಾರೆ, ತಿರ್ಗಾ ಸಾಯಂಕಾಲ ಬರ್ತಾರೆ, ಹೋಗ್ತಾರೆ. ವಾರದಲ್ಲಿ 3 ದಿವಸ ಬರ್ತಾರೆ. ವೆಂಕಟೇಶ್ ಅವ್ರು ಕೇಳಿ ಸಿನಿಮಾ ಅದರಲ್ಲೂ ಇರ್ತಾರೆ. ನಾನೇನು ಮಾಡಿದ್ದೀನಿ ಅದನ್ನು ಅವರೇ ನೋಡ್ತಾರೆ. ನಾನೇನು ಮಾಡಿದ್ರು ಅವ್ರಿಗೆ ಹೇಳ್ದೇನೆ ಏನೂ ಮಾಡಲ್ಲ, ಅವ್ರು ಹೇಳಿದ್ನೇ ನಾನು ಮಾಡೋದು. ಈಗ ನಿಮ್ದೆಲ್ಲ ದಾಖಲೆ ಸಿನಿಮಾಗಳಿದೆ, ಮಣ್ಣಿನ ದೋಣಿ ಅಥವಾ ಬಹಳಷ್ಟು ದಾಖಲೆ ಸಿನಿಮಾ ಟಿಲ್ ಇರೋದಿದೆ. ಸೊ ಇದೆಲ್ಲ ಇರೋದ್ರಿಂದ ಅವ್ರು ನಿಮ್ಮ ಇಡೀ ಸಿನಿಮಾದೊಂದು ಫೋಟೋ ಎಕ್ಸಿಬಿಷನ್ ಗ್ಯಾಲರಿ ಥರ ಏನಾರು ಮಾಡ್ತಿದ್ದೀರಾ? ಇಲ್ಲ, ಒಂದು ವೆಬ್ಸೈಟ್ ರಿಲೀಸ್ ಮಾಡ್ತಾ ಇದ್ದೀವಿ ಅವತ್ತು. ಆ ವೆಬ್ಸೈಟಲ್ಲ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ರೈಟ್ ಫ್ರಮ್ ಮಣ್ಣಿನ ದೋಣಿ ಅಪ್ ಟು ಗೋಸ್ಟ್ ಆ್ಯಂಡ್ GST ಆ್ಯಂಡ್ ಉಲ್ಫ್ ತನಕನೂ ಮಾಡ್ತಾ ಇದ್ದೀವಿ. ಆ ವೆಬ್ಸೈಟಲ್ಲಿ ಕಾಣೆ ಸ್ಟುಡಿಯೋಸ್ ಕೊಟ್ಟಿದ್ದೀನಿ, ಅವ್ರು ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮ ಮಹೇಶ್ ಅವರು ಒಂದು ವಿಡಿಯೋ ಕೂಡ ಮಾಡ್ತಾ ಇದ್ದಾರೆ, ಡಾಕ್ಯುಮೆಂಟ್ರಿ ಫಿಲಮ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ಇಲ್ಲೇ ಡ್ಯಾನ್ಸರ್ ಇದ್ದಾರೆ, ಭರತನಾಟ್ಯ ಡ್ಯಾನ್ಸರ್ ಇವರು.
ಯಾವ್ದೋ ಕಾಲದಲ್ಲಿ. ಇಲ್ಲ ಇಲ್ಲ ಇಲ್ಲ, ಈಗಲೂ ಅವಳ ಮಗಳ ಸಿನಿಮಾಲಿ, ಅಯ್ಯೋ ಸಾರಿ, ಮದುವೆಲಿ ಮಾಡಿದ್ಲು ಅವಳು, ತುಂಬಾ ಚೆನ್ನಾಗಿ ಮಾಡಿದ್ಲು. ಈಗ ಅಪ್ಪನ ಜೊತೆಗೆ ನಮ್ಮ ತಂದೆಗೆ ಅವರು ಒಂಥರ ಆಡು ಮುಟ್ಟ ಸೊಪ್ಪು ಇಲ್ಲ ಅಂತಾರಲ್ಲ, ಅವ್ರಿಗೆ ಅವ್ರಿಗೆ ಯಾವುದೇ ಕ್ಷೇತ್ರದಲ್ಲಾದರೂ ನಾನು ಬರ್ಬೋದಾ, ನಾನು ಮಾಡ್ಬೋದಾ ಆ ಥರ ಅವ್ರಿಗೆ ನನ್ನ ಕೈಲಾಗುತ್ತೆ. ಈಗಲೂ ಅವರು 80 ಅನ್ನೋದು ಏಜ್ ಇಸ್ ಜಸ್ಟ್ ಅ ನಂಬರ್. ಅವ್ರು ಈಗಲೂ ಏನಾದ್ರು ಮಾಡಬೇಕು ಅಂದರೆ ಮಾಡಲೇಬೇಕು. ನಾವು ಅವ್ರನ್ನ ಪಿಲ್ಲರ್ ಅಂತಲೇ ಇಟ್ಕೊಂಡಿರೋದು. ಇವರಾಗಲಿ ನಾನಾಗಲಿ ಯಾರು ನಮ್ಮ ಮನೇಲಿ ಈಗಲೂ ಅವ್ರ ಮಾತು, ಅವ್ರು ತಪ್ಪು ಹೇಳ್ತಿದ್ದೀರೋ ಸರಿ ಹೇಳ್ತಿದ್ದೀರೋ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಾವು ಅವ್ರದ್ದನ್ನೇ ಫಾಲೋ ಮಾಡೋದು. ಅಟ್ ಲಾಸ್ಟ್ ನಮ್ಗೆ ಅದೇ ಒಂದು ಸಕ್ಸಸ್ ಕೊಡುತ್ತೆ. ಸೊ ನಾವು ನಮಗೆ ನಮ್ಮ ಪೇರೆಂಟ್ಸೇ ನಮ್ಮ ದೇವರು. ಅವ್ರ ಖುಷಿ ಯಾವುದ್ರಲ್ಲಿ ಕಾಡುತ್ತೆ ಅನ್ನೋದು ಅವ್ರಿಗೆ ಒಂದು ಅಭಿನಂದನಾ ಸಮಾರಂಭ ಮಾಡಬೇಕು ಅಂತ. ಅವ್ರ ಖುಷಿ, ಈಗ ನಮ್ಮ ಅಣ್ಣ ಹೇಳ್ದಂಗೆ ಜನರುಗಳ ಜೊತೆ ಇರಬೇಕು. ಯಾವತ್ತು ಒಂದು ಊಟಕ್ಕೆ ಕೂರಬೇಕು ಅಂದರೂ ಡೈನಿಂಗ್ ಟೇಬಲ್ ಫುಲ್ ಜನ ಇರಬೇಕು. ಒಬ್ಬರೇ ಕೂತ್ಕೊಂಡ್ರೆ ಇವತ್ತು ನಂಗೆ ಊಟನೇ ಸೇರ್ತಾ ಇಲ್ಲ ಅಂತ ಆ ಥರ. ಅದರಿಂದ ಅವ್ರದ್ದೇ ಆದಂಥ ಪ್ರೋಟೋಕಾಲ್ ಕೂಡ ಇರುತ್ತೆ. ಆಮೇಲೆ ಎಕ್ಸಿಬಿಷನಲ್ಲಿ ನಮ್ಮದು ಬಹುಶಃ ಇದೊಂದು 4ನೇದು 5ನೇದು ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಬೃಂದನ ಮದುವೆ ಕೂಡ ಅಲ್ಲೇ ಮಾಡಿದ್ದು. ಆವಾಗಲೂ ಒಂದು 50-60 ಸಾವಿರ ಜನ ಸೇರಿದರು. ಸೊ ಅದು ಅಭ್ಯಾಸ ಇದೆ. ಐ ಹೋಪ್ ಏನೂ ಆಗದೆ ಇರೋ ಥರ ಒಳ್ಳೇದಾಗಲಿ. ಹಾಂ, ಇಲ್ಲ, ಅದಕ್ಕೆ ಒಂದು ಸ್ಪೆಷಲ್ 1,000 ಜನ ಮುಂದ್ಗಡೆ ಸಪ್ರೇಟ್ VIP ಇದನ್ನು ಮಾಡಿದ್ದೀವಿ. ಅದಕ್ಕೆ ಎಸ್ಕಾಟ್ ಇರ್ತಾರೆ. ನಮ್ಮ ಅನಂತು, ವೆಂಕಟೇಶು, ಅವ್ರು ಎಲ್ಲರೂ, ಮಹೇಶು, ಅವರೆಲ್ಲರೂ ಸೇರಿಕೊಂಡು ಸಿನಿಮಾದವ್ರಿಗೆ ಒಂದು ಸಪ್ರೇಟಾಗಿ ಬಾರಿ ಗಾರ್ಡ್ಸ್ಗಳು, ಪೊಲೀಸ್ಗಳು ಎಕ್ಸ್ಟ್ರಾ ಹಾಕಿ ಸಪ್ರೇಟ್ ಅವ್ರಿಗೆ ಒಂದು ಸ್ಟೇಜ್ ಬ್ಯಾಕ್ ಸೈಡಿಂದ ಬರೋದಕ್ಕೆ ಒಂದು ದಾರಿ ಮಾಡಿದ್ದೀವಿ. ಸೊ ಅವ್ರಿಗೆ ಒಂದು ಎಕ್ಸಿಬಿಷನಲ್ಲಿ ಹಿಂದ್ಗಡೆ ಒಂದು ಮುಂದ್ಗಡೆ ಗೇಟ್ ಇದೆ. ಮುಂದೆಯಿಂದ ಪಬ್ಲಿಕ್ಗೆ, ಹಿಂದೆಯಿಂದ ಅವ್ರಿಗೆ ಮಾಡ್ಕೊಂಡಿದ್ದೀವಿ. ಅವರು ಸೇರೆ ಎಲ್ಲ ಖಂಡಿತವಾಗ್ಲೂ ಫಸ್ಟ್ ಸೆಲೆಬ್ರಿಟಿಗಳು ನೀವೇ ಫಸ್ಟ್ ಸೆಲೆಬ್ರಿಟಿಗಳಲ್ವಾ? ಡಾಲಿ ಧನಂಜಯ ಎಲ್ಲರೂ ಒಂದೇ ಗೇಟು, ಒಂದೇ ಇದು, ಆಗ್ತವೆ. ತೊಂದ್ರೆ ಆಗಿತ್ತು. ನೂಕು ಜಾಸ್ತಿ ಆಗೋಗ್ಬಿಟ್ಟಿತ್ತು, ಜಾಸ್ತಿ ಜನ ಬಂದ್ಬಿಟ್ಟಿದ್ರು. ಇಲ್ಲ, ಅದನ್ನೆಲ್ಲ ಆಗು ಹೋಗು ಟೆಕ್ನಿಕಲ್ ಪ್ರಾಬ್ಲಮ್ಸ್ನೆಲ್ಲ ಡಾಲಿ ಧನಂಜಯ್ ಮದುವೆ ಕೂಡ ಬಂದಿದ್ದೆ ಅಲ್ಲಿ. ಸೊ ಹಂಗಾಗಿ ಆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಷ್ಟು ಕಮ್ಮಿ ಮಾಡ್ಬೇಕು ಅದು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಈ 16ನೇ ತಾರೀಕು ಹುಟ್ಟುಹಬ್ಬ ಆಗಿರೋದ್ರಿಂದ ಅವತ್ತಿನ ದಿನ ಹೇಗೆ, ಏನು ಸೆಲೆಬ್ರೇಷನ್, ಏನು ಮಾಡ್ತಾರೆ? ಸೆಲೆಬ್ರೇಷನ್ ಅಂದರೆ ಅವತ್ತೇ, ಪ್ರತಿ ವರ್ಷ ಅವತ್ತೇ ಸೆಲೆಬ್ರೇಷನ್ ಮಾಡ್ತಾ ಇದ್ದದ್ದು. ಈ ಸತಿ 80 ವರ್ಷ ಆದ್ರಿಂದ ನಮ್ಮ ತಾಯಿ ಕೆಲವು ಪೂಜೆಗಳೆಲ್ಲ ಇಟ್ಕೊಂಡಿದ್ದಾರೆ. 2 ದಿವಸ ಹೋಮ ಎಲ್ಲ ಇದೆ. ಸೊ ಆ ಪೂಜೆಗೆ ಡಿಸ್ಟರ್ಬ್ ಆಗ್ತದೆ ಜನ ಬಂದ್ರೆ ಅಂತ ಅಂದ್ಬಿಟ್ಟು 16ನೇ ಎಕ್ಸಾಕ್ಟ್ಲಿ 16th ಅವ್ರದ್ದು 80 ವರ್ಷ ಆಗತ್ತಲ್ಲ, ಅದಕ್ಕೆ ಆ ಫಂಕ್ಷನ್ 2 ದಿವಸ ಮುಗಿಸಿ ಆಮೇಲೆ ಎಲ್ಲಾರ್ದು ಡೇಟ್ಸ್ ಎಲ್ಲ ತಗೊಂಡು, ಸುದೀಪ್ ಇವ್ರದ್ದು CM ಎಲ್ಲ ತಗೊಂಡು 31ಕ್ಕೆ 15 ದಿವಸ ಆದ್ಮೇಲೆ ಮಾಡ್ತಾರೆ. ಕನ್ನಡ ಇಂಡಸ್ಟ್ರಿ ಮಾತ್ರನಾ ಅಥವಾ ಪರಭಾಷೆಯಿಂದ ಕೂಡ? ಇಲ್ಲ, ಕನ್ನಡ ಇಂಡಸ್ಟ್ರಿ ಮಾತ್ರ. ಒಟ್ಟು ನೀವು ಎಷ್ಟು ಜನ ಇದೆ ನಿಮ್ಮ ಫ್ಯಾಮಿಲಿ? ನಮ್ಮ ಫ್ಯಾಮಿಲಿನ, ನಮ್ಮ ತಂದೆಗೆ ನಾನು ಫಸ್ಟು, ಸೆಕೆಂಡು, ಮತ್ತು ನನ್ನ ತಮ್ಮ, ಮತ್ತು ಜೊತೆಗೆ ಮಗನ ಥರನೇ ಅವ್ರ ತಮ್ಮನ್ನು ಕೂಡ ಸಾಕಿದ್ದಾರೆ. ನನ್ನ ಬ್ರದರ್ ಹೆಸರು ಮಂಜೇಶ್ ಅಂತ. ಆ್ಯಕ್ಚುಲಿ ನನ್ನ ಹೆಸರು ಸಂದೇಶ್ ನಾಗರಾಜ್ ಅಂತ, ಬಟ್ ಅವರು ಮಗನ ನೇಮ್ ಅವ್ರು ಇಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಹೆಸರು S ನಾಗರಾಜ್ ಅಂತ. ಆ್ಯಕ್ಚುಲಿ ಅವ್ರದ್ದು ಹೋಟೆಲ್ಲು, ರೆಸ್ಟೋರೆಂಟ್ಸು, ಪ್ರೊಡಕ್ಷನ್ನು ಎಲ್ಲನೂ ಸಂದೇಶ್ ಇದರಲ್ಲೇ ಬಂತಲ್ಲ, ಹಂಗಾಗಿ ಅವ್ರಿಗೆ ಜನನೇ ಅವ್ರದ್ದು ಸಂದೇಶ್ ನಾಗರಾಜ್ ಅಂತ ಕೊಟ್ಬಿಟ್ಟಿತ್ತು. ಇನ್ಫ್ಯಾಕ್ಟ್ ಫಸ್ಟು S ನಾಗರಾಜ್ ಅಂತ ನಿಂತಿದ್ದು ಬ್ಯಾಲೆಟ್ ಪೇಪರಲ್ಲಿ, ಆಮೇಲೆ ತಿರ್ಗಾ ನೆಕ್ಸ್ಟ್ ಟೈಮ್ ಸಂದೇಶ್ ನಾಗರಾಜ್ ಅಂತ ಬ್ಯಾಲೆಟ್ ಪೇಪರಲ್ಲಿ ಚೇಂಜ್ ಮಾಡ್ಕೊಂಡು. ಹಂಗೇನಿಲ್ಲ. ಈಗಲೂ ಕೂಡ ಜಾಯಿಂಟ್ ಫ್ಯಾಮಿಲಿ, ನಾವೆಲ್ಲ ಒಟ್ಟಿಗೆ ಇರೋದು ಈಗಲೂ. ಜಾಯಿಂಟ್ ಫ್ಯಾಮಿಲಿಗಳಿಗೆ ಇಲ್ವೇ ಇಲ್ಲ ಬಿಡಿ. ಅದೇ ನಾವು ಹೇಳ್ತೀವಲ್ಲ, ನಮ್ಮ ತಂದೆಗೆ ಜನ ಇರಬೇಕು. ನಮ್ಮ ಚಿಕ್ಕಪ್ಪನು ಸ್ವಾಮಿಯವರು ಅಲ್ಲೇ ಇರೋದು ನಿಮ್ಮಲ್ಲೇ? ಹಾ, 3 ಮನೆ ಪಕ್ಕದಲ್ಲೇ ಇದೆ. ಒಂದೇ ಗೇಟ್ಗಳು ಸಪ್ರೇಟ್ ಇದೆ, ಒಳಗಡೆ ಒಟ್ಟಿಗೆ ಓಡಾಡ್ಬೋದು. ನಿಮ್ಮ ತಂದೆಯಿಂದ ನಿಮ್ಮ ಮಕ್ಳುಗಳಿಗೆ ಸಿಕ್ಕಂತ ಮಾಹಿತಿ ಏನು, ಅಂದ್ರೆ ಒಂದು ಸಂದೇಶ, ಒಂದು ಇನ್ಫಾರ್ಮೇಶನ್ ಇರ್ತಲ್ಲ, ಹೀಗೆ ಇರಬೇಕು ಅಂತ, ಆ ಥರದ್ದು ಏನಾದ್ರು ಗೈಡ್ಲೈನ್ಸ್ ಮಾಡಿದಾರೆ ನಿಮ್ಗಳಿಗೆ? ಏನಿಲ್ಲ, ನನಗೆ ಬಿಸ್ನೆಸ್ ಅಲ್ಲಿ ಅವ್ರ ಜೊತೆನೇ ಇದ್ದೀನಲ್ಲ ನಾನು.
ಆಲ್ಮೋಸ್ಟ್ ಆಲ್ ನಂದು ಏಜ್ ಅಬೌಟ್ 11-12 ಇಯರ್ಸ್ ಇದ್ದಾಗಿಂದನೂ ಅವ್ರ ಜೊತೆಲೇ ಇದ್ದೀನಿ. ಸೊ ಅವರು ಯಾರಿಗೂ ಬಡ್ಡಿ ಕೊಡಬೇಡ ಅಂತ ಹೇಳಿದ್ದಾರೆ, ಬಡ್ಡಿ ಕಟ್ಟು ಅಂತ ಹೇಳಿದ್ದಾರೆ. ಆ ಕಟ್ಸಿದ್ರೆ ಅದಾಗದೇ ಕಲಿಸ್ಬಿಡ್ತದೆ ನಿನಗೆ, ಒಳ್ಳೇದು ಕೆಟ್ಟದ್ದು ಎಲ್ಲ ಅದೇ ಹೇಳ್ಕೊಡುತ್ತೆ. ಸಾಲ ಹಂಗಂತ ಸಾಲ ಮಾಡು ಅಂತ ಹೇಳಲ್ಲ, ಜಸ್ಟ್ ಒಂದು ಸ್ವಲ್ಪ ಬಡ್ಡಿ ಕಟ್ಟು, ಆನೆಸ್ಟಾಗಿ ಬಡ್ಡಿ ಸಾಲ ತಗೊಂಡು ಆನೆಸ್ಟಾಗಿ ತೀರಿಸು, ಬಿಸ್ನೆಸ್ ಅದೇ ಕಲಿಸ್ತದೆ ಅಂದರು. ಕಲಿಸಿದೆ ಅದೇ ಥರ. ಅವರು ರೆಂಟಲ್ ಪ್ರಾಪರ್ಟೀಸ್ ಇಷ್ಟಪಡಲ್ಲ, ಯಾವಾಗಲೂ ಅದು ತಿಂಗಳು ಕಡೆಯಲ್ಲಿ ಬರುತ್ತೆ, ಇನ್ನು 29 ದಿನ ನೀವು ಸೋಮಾರಿಗಳಾಗ್ಬಿಡ್ತೀರಾ, ನೀವು ಕಷ್ಟಪಟ್ಟು ಈಗಲೂ ಅವ್ರಿಗೆ ಜಮೀನು ತೊಗೊಳೋದು, ಬಾಡಿಗೆ ಬರಂಗೆ ಮಾಡೋದು ಅದು ಇಷ್ಟ ಇಲ್ಲ. ಅದು ಕಷ್ಟಪಡಬೇಕು, ಆವಾಗ ನಿಮಗೆ ಮನೇಲಿರೋರ್ಗೂ ಸ್ಪೇಸ್ ಸಿಕ್ಕುತ್ತೆ, ನೀವು ಕೆಲಸ ಮಾಡ್ತೀರಾ, ಹಾರ್ಡ್ ಕೋರ್ ಮನಿ ಅನ್ನೋದು ಗೊತ್ತಾಗುತ್ತೆ. ಈಗ ನಾವೇನೋ ಬಾಡಿಗೆ ಬರಂಗೆ ಮಾಡಿಟ್ರೆ 25 ದಿನ 26 ದಿನ ಹೋಟೆಲ್ಗಳು ಸುತ್ಕೊಂಡು ಬಾರು ರೆಸ್ಟೋರೆಂಟು ಪಬ್ಬು ಆ ಥರ ಹೋಗ್ತೀರಾ, ಇನ್ನೆರಡು ದಿನ ವಸೂಲಿಗೆ ಹೋಗ್ಬಿಟ್ಟು ಇಸ್ಕೋತೀರ. ಆಮೇಲೆ ಈ ಮಾತು ಇಂಟ್ರೆಸ್ಟ್ದು ನನಗೆ ಕೂಡ ಹೇಳಿದರು, ಯಾರಾದರೂ ಬಡವರು ಬಂದರೆ ಕೇಳ್ತಾರೆ, ನಿಮ್ಮ ಹತ್ರ ದುಡ್ಡಿದೆ ಅಂತ ಕೇಳ್ತಾರೆ, ಅವ್ರೊಂದು 50,000 ಕೇಳ್ತಾರೆ, ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಬಿಡು, ಇಂಟ್ರೆಸ್ಟು ಮತ್ತು ವಾಪಸ್ ಬರುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ನೇ ಇಟ್ಕೋಬೇಡ, ಅದು ಬರೋದು ಇಲ್ಲ. ಇಂಟ್ರೆಸ್ಟ್ ಕೊಟ್ಟರೆ ನೀನು ಕೊಟ್ಟಿರೋ ದಾನನೂ ಹೋಗುತ್ತೆ, ನಿನ್ನ ಕಡೆಗೆ ನೀನು ಕೇಳಿದಾಗ ಅವ್ರು ಬೈಕೊಂಡು ಓಡಾಡ್ತಾರೆ ಅಷ್ಟೇ. ಇಂಡಸ್ಟ್ರಿಲಿ ತುಂಬಾ ಕಡೆ ನಿಮ್ಮ ತಂದೆಯವರು ಕೂಡ ಅವ್ರು ಎಲ್ಲ ಕಡೆ ಕೊಟ್ಬಿಟ್ಟಿದ್ದಾರೆ. ಸೊ ಅದು ಬರದೇ ಇದ್ರದ್ದು ನಿಮ್ಗೆ ಗೊತ್ತಿರುತ್ತೆ ಎಷ್ಟೊಂದು ವಿಚಾರಗಳೆಲ್ಲ ಇಲ್ಲ, ಅದೆಲ್ಲ ಬಂದ್ರೆ ಒಂದು ಸಿನಿಮಾ ಮಾಡ್ಬೋದು. ನಾ ಒಂದು ಸಿನಿಮಾನ ಒಂದು 5-6 ಸಿನಿಮಾ ಮಾಡ್ಬೋದು, ದೊಡ್ಡ ಬಜೆಟ್ ಸಿನಿಮಾ ಮಾಡ್ಬೋದು. ಪ್ರತಿಯೊಂದು ಡೈರೆಕ್ಟ್ರಿಗೆ ಅಡ್ವಾನ್ಸ್ ಕೊಟ್ಟಿರ್ತಾರೆ, ಮನೆಗೆ ಬಂದವ್ರಿಗಂತೂ ಅವ್ರ ತರ ಸಿನಿಮಾ ನಾನ್ ಮಾಡಕ್ಕಾಗಲ್ಲ ಬಿಡಿ. ಒಟ್ಟೊಟ್ಟಿಗೆ 6-7 ಒಟ್ಟೊಟ್ಟಿಗೆ ಅನೌನ್ಸ್ ಮಾಡೋದು, 5 ಎಲ್ಲ ಆರ್ಟಿಸ್ಟ್ಗೂ ಎಲ್ಲಾರ್ಗೂ ಒಂದೊಂದು ಸಿನಿಮಾ ಮಾಡೋರು. ಈಗ ಆ ಥರ ಇಲ್ವಲ್ಲ, ಈಗ ಚೇಂಜ್ ಆಗಿದೆ. ಈ ಪೊಲಿಟಿಕಲ್ ಮತ್ತೆ ಸಿನಿಮಾ ಎರಡು ನಂಟು ತುಂಬಾ ಚೆನ್ನಾಗಿರೋದ್ರಿಂದ ಸೊ ಅದು ಹೇಗಿರುತ್ತೆ ಅವತ್ತಿನ ಇದು ಸಂಭ್ರಮ? ನಮ್ಗೆ ಆಲ್ ಪಾರ್ಟೀಸ್, ಎಲ್ಲ ಪಾರ್ಟೀಸು ಬರ್ತಾರೆ. 6 ವರ್ಷಕ್ಕೂ ಬರ್ತಾ ಇದ್ದಾರೆ BJP-ಯಿಂದ. ಆಮೇಲೆ ನಮ್ಮ MLA-ಗಳು, ಮೈಸೂರು MLA BJP ಅವರು ಬರ್ತಾರೆ. ಆಮೇಲೆ ಜನತಾದಳದಿಂದ ಸಾರಾ ಮಹೇಶು ಮತ್ತು GT ದೇವೇಗೌಡರು. ಇನ್ನು ಮಿಕ್ತವರೆಲ್ಲ ಕಾಂಗ್ರೆಸ್ ಇರೋದು, ಎಲ್ಲರೂ ಕಾಂಗ್ರೆಸ್ ಅವರು ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲ ಪಾರ್ಟಿ ಜೊತೆನೂ ಚೆನ್ನಾಗಿದೆ. ಈ 80ನೇ ವರ್ಷದ ಮೆಮೊರಿಗೆ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಒಂದು ಸಿನಿಮಾ ಲಾಂಚಿಂಗು ಅಥವಾ ಏನಾದ್ರು ಜನರಿಗೆ ಉಪಯೋಗ ಅಂತದ್ದು ಏನಾದ್ರು ಒಂದು? ಇಲ್ಲ, ಆ್ಯಕ್ಚುಲಿ ಇದೇ ಒಂದು 2 ಹೀರೋದು ಕಾಲ್ ಶೀಟ್ ರೆಡಿ ಇದೆ, ಬಟ್ ಡೈರೆಕ್ಟರ್ ಆಗಿಲ್ಲ, ಕತೆಗಳಾಗಿಲ್ಲ. ಸೊ ಹಂಗಾಗಿ ಅನೌನ್ಸ್ ಮಾಡೋಕ್ಕಾಗಿಲ್ಲ. ಇಲ್ಲದೇ ಇದ್ರೆ ಅದನ್ನು ಇತ್ತು ಪ್ಲ್ಯಾನಲ್ಲಿ ಅನೌನ್ಸ್ ಮಾಡೋಣ ಅಂತ. ಸುಮ್ಮನೆ ನಂಬರ್ ಹಾಕ್ಬಿಡ್ಬೇಕಾಗತ್ತೆ, ಡೈರೆಕ್ಟ್ರ್ ಇಲ್ಲ, ಹೆಸರಿಲ್ಲ, ಕತೆ ಇಲ್ಲ, ಸುಮ್ಮನೆ ಯಾಕೆ ಅಂದ್ಬಿಟ್ಟು ಅದನ್ನು ಡ್ರಾಪ್ ಮಾಡಿ. ಇದು ಬರೇ ಸಿನಿಮಾದವ್ರ ಫಂಕ್ಷನ್ ಆಗಿದ್ರೆ ಈ ಥರ ಲಾಂಚ್ ಅದೆಲ್ಲ ಬರುತ್ತೆ. ರಾಜಕೀಯದವರು ಬರ್ತಿರೋದ್ರಿಂದ ಅವರು ಯಾರು ಸಪೋರ್ಟ್ ಇಲ್ಲದೆ ಅವರೇ ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಅವ್ರಿಗೆ ಯಾರು ಗಾಡ್ ಫಾದರ್ ಅನ್ನೋರು ಇರಲಿಲ್ಲ, ತುಂಬ ಕಷ್ಟಪಟ್ಟಿದ್ದಾರೆ ಜೀವನದಲ್ಲಿ. ಸೊ ಇದೊಂದು ಅವಕಾಶ ಸಿಕ್ಕಿದೆ, ಅವ್ರು ಕೂಡ ಅಲ್ಲಿ ಬರೋರಿಗೆ ಅವ್ರ ಅಭಿನಂದನೆ ಹೇಳ್ತಾರೆ. ಅವ್ರ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಇನ್ನು ನಾವು ಮಕ್ಕಳಾಗಿ ನಮಗೂ ಒಂದು ಅವಕಾಶ ಸಿಕ್ಕಿದೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ. ಸೊ ಎಲ್ಲ ಕ್ಷೇತ್ರಗಳು ಇರೋದ್ರಿಂದ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ಬೋದು ಅನ್ನೋ ಒಂದು ಆಸೆ ಅಷ್ಟೇ. ಸರ್, ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿದ್ರಿ, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳೆಲ್ಲ ಇದ್ದೀವಿ ಜೊತೆಗೆ ಅಂತ ಹೇಳ್ಬಿಟ್ಟು, ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್? ಚಿಕ್ಕಪ್ಪ ಒಬ್ಬರೇ ಇರೋದು. ಅದೇ ಚಿಕ್ಕಪ್ಪ, ನೀವು ತಂದೆಯವ್ರಿಗೆ 6 ಜನ, 2 ಅಕ್ಕಂದಿರು, ಆಮೇಲೆ 3ನೇವ್ರು ನಮ್ಮ ತಂದೆ, 4 ಜನ ತಂಗಿ, ಆಮೇಲೆ ಲಾಸ್ಟು ನನ್ನ ಚಿಕ್ಕಪ್ಪ. ಒಟ್ಟು 7 ಜನ ಅವರು. ಅದರಲ್ಲಿ 1 ಅಕ್ಕ 1 ತಂಗಿ ತೀರೋಗ್ಬಿಟ್ಟಿದ್ದಾರೆ, ಒಬ್ಬರು ಅಕ್ಕ ಇದ್ದಾರೆ, ಇನ್ನು 3 ಜನ ತಂಗಿರಿದ್ದಾರೆ, ಮತ್ತೆ ಚಿಕ್ಕಪ್ಪ ಇದ್ದಾರೆ. ಚಾನ್ಸೇ ಬರಲ್ಲ, ಯಾಕೆ ಅಂತಂದರೆ ಅವ್ರಿಗೆ ಅವರೇ ಬಾಸ್ ಅಲ್ವಾ, ಅವ್ರು ನೋಡಿದ್ರೆ ಎಲ್ಲರೂ ಎದ್ರಕಂತ, ಅವ್ರೇನು ಬೈಯಲ್ಲ, ಏನಿಲ್ಲ, ಅವರೇ ಸಾಕಿರೋದು ಎಲ್ಲಾರನ್ನೂ. ಅವ್ರ ತಂಗಿರಾಗ್ಬೋದು, ಅವ್ರ ಅಕ್ತಿರಾಗ್ಬೋದು, ಮತ್ತು ನಮ್ಮ ತಾಯಿ ಮನೆಯವ್ರಿಗೂ ಕೂಡ ಅವರೇನೆ. ನಮ್ಮ ತಾಯಿ ಸೈಡು 2 ನಮ್ಮ ತಾಯಿನೇ ದೊಡ್ಡವರು, ಮತ್ತು ಅವ್ರಿಗೆ 2 ಜನ ತಮ್ಮದಿರು, 3 ಜನ ತಂಗಿರಲ್ವ, 3 ಜನ ಇದ್ದಾರೆ. ಅವ್ರುಗಳಿಗೆ ಎಲ್ಲರಿಗೂ ಮದುವೆ ಮಾಡಿರೋದು ನಮ್ಮ ತಂದೆನೇ. 2 ಜನ ಅಕ್ತಿರು ಬಿಟ್ಟರೆ ಇನ್ನು ಎಲ್ಲರಿಗೂ ಇವರೇ ಮದುವೆ ಮಾಡಿರೋದು. ಚಿಕ್ಕಪ್ಪನೂ ಕೂಡ ಮೈಸೂರಿಗೆ ಅವರೇ ಕರ್ಕೊಂಬಂದು, ನಮ್ಮ ತಂದೆದು ಊರು ಸೀತಾಪುರ, ಪಾಂಡುಪುರ ತಾಲೂಕು, ಮಂಡ್ಯ ಡಿಸ್ಟಿಕ್ಕು. ಸೊ ಅಲ್ಲಿಂದ ಮೈಸೂರಿಗೆ ಬಂದು, ಮೈಸೂರಿಂದ ಬೆಂಗಳೂರು. ಮೈಸೂರು ಮೇಯರ್ ಮಾಡಿದ್ರಲ್ಲ, ನಮ್ಮ ಚಿಕ್ಕಪ್ಪನ ಮಾಡಿದ್ರು.
ಈಗ ನಮ್ಮ ತಂದೆ MLC ಆಗಿದ್ರು, ಈಗ ಮುಗೀತು ಅವ್ರದ್ದು ಅವಧಿ 2 years ಆಯಿತು ಮುಗ್ದು.